ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ತಾಲೂಕಿನ ಮರಳಿ ಹೋಬಳಿಯ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿರುವ ದಲಿತ ವಿಮೋಚನಾ ಸೇನೆ ಗ್ರಾಮ ಲೆಕ್ಕಾಧಿಕಾರಿ ಚೈತ್ರ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದೆ. ಈ ಕುರಿತು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿರುವ ದಲಿತ ವಿಮೋಚನಾ ಸೇನೆ ಪದಾಧಿಕಾರಿಗಳು, ಕಳೆದ 8 ವರ್ಷಗಳಿಂದ ಒಂದೇ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿ ಚೈತ್ರ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಹಕ್ಕುಪತ್ರದಲ್ಲಿ ಪಕ್ಷಪಾತ 2001 ಮತ್ತು 2025ರ ಹಕ್ಕುಪತ್ರಗಳ ವಿತರಣೆಯಲ್ಲಿ ಹಣ ಪಡೆದವರಿಗೆ ಮಾತ್ರ ಮಣೆ ಹಾಕಲಾಗಿದೆ. ಅರ್ಹರಿಗೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡಲಾಗಿದ್ದು, ಹಣ ನೀಡದ ಫಲಾನುಭವಿಗಳ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಕರ್ತವ್ಯ ಲೋಪ: ಕಳೆದ 8 ವರ್ಷಗಳಿಂದ ಒಂದೇ ಸ್ಥಳದಲ್ಲಿರುವ ಗ್ರಾಮ ಲೆಕ್ಕಾಧಿಕಾರಿ ರೈತರಿಗೆ ಬೆಳೆ ಹಾನಿ ಪರಿಹಾರ ದೊರಕಿಸುವಲ್ಲಿ ವಿಫಲರಾಗಿದ್ದಾರೆ. ಪಕ್ಕದ ಗ್ರಾಮದಲ್ಲಿ ರೈತರ ಖಾತೆಗೆ ಪರಿಹಾರ ಜಮಾ ಆಗಿದ್ದರೂ ಹೊಸ ಅಯೋಧ್ಯೆ ಗ್ರಾಮದ ರೈತರಿಗೆ ವಂಚನೆ ಮಾಡಲಾಗಿದೆ. ಸ್ಥಳ ಪರಿಶೀಲನೆ ಅಥವಾ ಪಂಚನಾಮ ನಡೆಸದೆ ರೈತರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದು ಸಂಘಟನೆ ಗಂಭೀರ ಆರೋಪ ಮಾಡಿದೆ. ಮುಂದಿನ 10 ದಿನಗಳ ಒಳಗೆ ಗ್ರಾಮ ಲೆಕ್ಕಾಧಿಕಾರಿ ಚೈತ್ರ ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸದಿದ್ದರೆ ಗ್ರಾಮಸ್ಥರ ಜೊತೆಗೂಡಿ ತಹಸೀಲ್ದಾರರ ಕಚೇರಿ ಮುಂದುಗಡೆ ಉಗ್ರ ಹೋರಾಟ ಮತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆ ಎಚ್ಚರಿಸಿದೆ. ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ವಿಮೋಚನಾ ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಸ್. ದುರ್ಗಪ್ಪ, ಜಿಲ್ಲಾಧ್ಯಕ್ಷ ಎಸ್. ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉರುಗಪ್ಪ ಟೀಪುಡಿ, ಭೀಮೇಶ್ ವಡ್ರಕಲ್, ನಿಂಗಪ್ಪ ಮಾರುತಿ, ಹಿರೇಹೊಕ್ಕಲಕುಂಟ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ಒಂದು ಎಲ್ಲ ಸಾರ್ವಜನಿಕರವಾಗಿ ಬಡ ದಲಿತರು ಇರಲಿ, ಬಡ ಸಾರ್ವಜನಿಕರಿರಲಿ ಹಕ್ಕುಪತ್ರ ಕೊಡೋಂಥ ಕೆಲಸ ಇವತ್ತು ಮೇಡಮ್ ಅವರು ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಲೋಪದೋಷ ಮಾಡಿರೋದ್ರಿಂದ ಒಬ್ಬರನ್ನ ಬಿಟ್ಟು ಒಬ್ಬರು ಒಂದು ಹಕ್ಕುಪತ್ರ ಕೊಟ್ಟಾಳ ಅಂತ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಇವತ್ತು ಪರಿಶೀಲನೆ ಮಾಡಿ ಅಯೋಧ್ಯೆ ಗ್ರಾಮಕ್ಕೆ ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಕಳಿಸಿ ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡೋಣ್ರಿ ಅಂತ ಎಲ್ಲರೂ ನಮ್ಮ ದಲಿತ ವಿಮೋಚನಾ ಸೇನೆ ಪದಾಧಿಕಾರಿಗಳು ಇಲ್ಲಿಗೆ ತಹಸೀಲ್ದಾರು ಮುಖಾಂತರ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡುವಂಥ ಕೆಲಸ ಇವತ್ತು ಮಾಡೀವಿ. ಮುಂದಿನ ದಿನದಲ್ಲಿ ಆ ಎಮ್ಮ ಕೆಲಸ ಮಾಡ್ಬೇಕಾದ್ರೆ ಸರಿಯಾದ ರೀತಿಯಿಂದ ಬಡವರು ಎಲ್ಲಿದ್ದಾರ ಅದನ್ನು ಬಡವರಾಗಲಿ ಸಾರ್ವಜನಿಕರಾಗಲಿ ಯಾರು ಬಡವರು ಅಂತ ಏನಿಲ್ಲ, ಅಲ್ಲಿ ಯಾರಿಗಾರ ಪರಿಶೀಲನೆ ಮಾಡಿ ಕಳಿಸಿ ಕೊಡುವಂತೆ ಹಕ್ಕುಪತ್ರ ಆಗಲಿ ಪರಿಹಾರ ಆಗಲಿ ರೈತರದು ಎಲ್ಲ ಪಟ್ಟ ಪರಿಹಾರಗಳು ಹಕ್ಕುಪತ್ರಗಳು ಕೊಡುವಂಥ ವ್ಯವಸ್ಥೆ ಇವತ್ತು ಆಗ್ಬೇಕಂತ ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಮುಖಾಂತರ ದಲಿತ ವಿಮೋಚನಾ ಸೇನೆ ಮುಖಾಂತರ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈಗ ತಾವು ಕೂಡ ಈಗ ಆ ಮೇಡಮ್ ಅವರಿಗೆ ಸುದ್ದಿ ಮಾಡಬೇಕು. ಏನಿದ್ನಪ್ಪ ಅಂದ್ರೆ ಮೇಡಮ್ ಅವರು ಈ ಮುಂದಿನ ದಿನದಲ್ಲಿ ಈ ಥರ ಹಿಂಗೆ ಆಗಬಾರ್ದು, ಈ ಏನಪ್ಪ ಸಂಘಟನೆಯವರು ಹೋರಾಟ ಮಾಡಿದ ಮೇಲೆ ನಮಗೂ ಒಂದು ಕಪ್ಪು ಚುಕ್ಕಿ ಬಂದಂಗಲ್ಲ ಅಂತಂದು ಆಯಮ್ ಎಚ್ಚೆತ್ತುಕೊಂಡು ಈ ಕೆಲಸ ಕಾರ್ಯಗಳು ಸರಿಯಾದ ರೀತಿ ಯಾವ ಗ್ರಾಮದಾಗಲಿ ಹೋಗಲಿ ಸರಿಯಾದ ರೀತಿ ಮಾಡಂತ ವ್ಯವಸ್ಥೆ ಆಗ್ಬೇಕಂತಂದು ದಲಿತ ವಿಮೋಚನಾ ಸೇನೆ ನಾನು ರಾಜ್ಯ ಉಪಾಧ್ಯಕ್ಷ ಆಗಿ ಎಸ್. ದುರ್ಗಪ್ಪ ಅಂತಂದು ಈ ಮೂಲಕ ಆಗಿನ ಟೈಮ್ನಾಗ 2021 9 ಹಕ್ಕುಪತ್ರಗಳು ಕೊಟ್ಟರು, ಮನೆ ಬಿಟ್ಟು ಮನೆ ಪಕ್ಕದ ಕೊಟ್ಟರು. ಅವ್ರಿಗೆ ಕೇಳಿದ್ನಪ್ಪ ಅಂತಂದ್ರೆ ನಮ್ಮನ್ನ ಮತ್ತೆ ಕೇಳ್ತಾರೆ, ಅವರು ರೊಕ್ಕ ಕೊಡ್ತೀವಿ ಅಂತಂದು ಕೇಳ್ಯಾರ. ಅದ್ರ ಸಲುವಾಗಿ ನಾವು ಅವತ್ತಿ ಸುಮ್ಮನೆ ಇದ್ದು ಈಗ ಮನೆ ಕೊಟ್ಟಾರ 2026 ಜನವರಿಯಲ್ಲಿ. ಮತ್ತೆ ಅವ್ರು ಕೂಡ ಹಂಗ ಮಾಡ್ಯಾರ, ಒಬ್ರಿಗೆ ಕೊಡೋದು ಒಬ್ರಿಗೆ ಕೊಡೋದು ಮಾಡ್ಯಾರ. ಏನಿಲ್ಲ ಸರಿಪಡಿಸಿ ಒಟ್ಟ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಮಾಡಂತ ಮೇಡಮ್ ಅವ್ರನ್ನ ಕಳಿಸಿ ನೀವು ಸ್ವಲ್ಪ ಲಿಸ್ಟ್ ಮಾಡಿ ಅವ್ನು ಒಟ್ಟ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ನಮ್ಮ ಅಯೋಧ್ಯೆ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ತಕ್ಕಂಥ ಚೈತ್ರ ಮೇಡಮ್ ಅವರು 2021ರಲ್ಲಿ
ಹಕ್ಕುಪತ್ರವನ್ನು ಮನೆಯ ಹಕ್ಕುಪತ್ರವನ್ನು ವಿತರಣೆ ಮಾಡಿದರು. ವಿತರಣೆ ಮಾಡಿದ ಸಂದರ್ಭದಲ್ಲಿ ಆಗಿನ ಟೈಮ್ನಲ್ಲಿ ನಾವು ಅವ್ರನ್ನ ವಿಚಾರಿಸಿದ್ವಿ. ಏನಂತ ವಿಚಾರಿಸಿದ್ವಿ ಅಂದ್ರೆ, ನಾವು ಯಾಕೆ ನಮಗೆ ಕೊಡಲ್ಲ ಹಕ್ಕುಪತ್ರ, ಎಲ್ಲರಿಗೂ ಕೊಡ್ತಾ ಇದ್ರೆ ಬರೀ 9 ಮಂದಿಗೆ ಕೊಡ್ತಾ ಇದ್ರೆ, ಇವು ನಿನ್ನ ಉಳಿಕೆದಾರ ಏನಾಗ್ಯಾರ ಅಂತಂದು ಕೇಳಿದ್ರ. ಇಲ್ರಿ ಅವ್ರು ಬಡ ಭೂಮಿ ಐತೆ, ಅದ್ರ ಸಲ ಅವ್ರಿಗೆ ಕೊಟ್ಟಿವಿ ಅಂತಂತಂದ್ರು. ಸರಿ ಬಿಡು ಅಂತಂತಂದು ನಾವು ಅಲ್ಲಿಂದ ಇಲ್ಲಿವರೆಗೆ ಸಿಮ್ಕೆ ಆಗಿದ್ವಿ. ಸಿಮ್ಕೆ ಆದಮೇಲೆ ಈಗ ಮತ್ತೆ 2026 ಜನವರಿ ಮತ್ತೆ ಎಷ್ಟೋ ಮಂದಿ ಕೊಟ್ಟಾರ ಹಕ್ಕುಪತ್ರ. ಅವು ಎದಕ್ಕೆ ಇಷ್ಟೇ ಮಂದಿ ಕೊಡಕತ್ತೀರಿ, ಒಂದು 10 ಮಂದಿ 15 ಮಂದಿಗೆ ಯಾಕೆ ಕೊಡ್ತೀರಿ, ಸತ್ಯತೆಗೆ ನೀವು ಎಲ್ಲರಿಗೆ ಕೊಡ್ರಿ ಅಂತಂತಂದು ನಾವು ವಿಚಾರಣೆ ಮಾಡಿದ್ರೆ, ಇಲ್ರಿ ಅವ್ರು ಎಲ್ಲಿ ಬಡ ಭೂಮಿ ಐತೆ ಅಲ್ಲೇ ಕೊಡಕತ್ತೀವಿ ನಾವು ಅಂತಂತಂದ್ರೆ. ನಾವೇನಂದ್ರೆ ಆವಾಗಿನ ಟೈಮ್ನಾಗ 2021ರಲ್ಲಿ ಕೇಳಿರ್ತಕ್ಕಂಥ ನಾವು ಹಕ್ಕುಪತ್ರಗಳು, ನಾವು ನಮ್ಮನ್ನ ಅವ್ರು ಏನು ಕೇಳಿದ್ರು, ಸರ್ ಮತ್ತು ನೀವೇನೋ ಒಂದಿಟ್ಟು ಕೊಟ್ಟರೆ ನಾವು ನಿಮಗೆ ಇನ್ನು ಕೊಡ್ತೀವಿ ರೀ ಹಕ್ಕುಪತ್ರ ಅಂತಂತಂದು ಕೇಳಿದ್ರು. ನಮಗೇನು ಕೊಡೋಕ್ಕಾಗಲ್ಲ, ನಾವು ಇನ್ನು ಕೊಡಂಗಲ್ಲ ಅಂತಂತಂದು ಹೇಳಿದ್ವಿ. ಹಂಗಾಗಿ ಅವರು ಈ ಮನೆ ಇದ್ದಾಳ್ರಿ, ಈ ಮನೆ ಬಿಟ್ಟು ಇಲ್ಲೇ 1-2 ಕೋಟ್ನಾಗ ಅವ್ರಿಗೆ ಆ ಕಡೆ ಬಗ್ಲ ಇದು ಬಡ ಭೂಮಿ ಇರಂಗಿಲ್ಲ ಅವ್ರಿಗೆ. ಅದ್ರ ಸಲುವಾಗಿ ಒಬ್ಬರು ಬಿಟ್ಟು ಒಬ್ಬರು ಯಾಕೆ ಕೊಟ್ಟಿರಿ, ಎಲ್ಲರಿಗೂ ಕೊಡಬೇಕಾಗಿತ್ತು ಅಂತಂತಂದು ನಾವು ವಿಚಾರಣೆ ಮಾಡಿವ್ರಿ. ಅವ್ರು ಹಕ್ಕುಪತ್ರ ಕೊಡಬೇಕಾದ್ರೆ ತಾವು ಲಂಚ ಕೇಳ್ತಾ ಇದಾರೆ ಅಂತಂತಂದು ನಾವು ನಮ್ಮ 2 ಮಾತುಗಳನ್ನು ಅನಿಸಿಕೆ ಹೇಳ್ತೀವಿ.